ಬೆಂಗಳೂರಲ್ಲಿ ಸ್ವಂತ ಮನೆ ತಗೋಬೇಕು ಅಂತ ನೋಡ್ತಾ ಇದ್ದೀರಾ, ಅದು ಸಿಟಿ ಒಳಗಡೆ ನಿಮಗೆ 40 ಲಕ್ಷ ರೂಪಾಯಿಗೆ ಈ ಮನೆ ನಿಮ್ದು ಹಾಕ್ಸ್ಕೋಬೋದು. 40 ಲಕ್ಷ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಈ ಮನೆ ನಿಮ್ದಾಗುತ್ತೆ. ಹೌದು, ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ ನೀವು. ಯಾವ ರೀತಿ ಅಂತ ಕೇಳ್ತೀರಾ, ಬನ್ನಿ ಹೇಳ್ತೀನಿ. ಸ್ನೇಹಿತರೆ, ಯಾವಾಗಲೂ ಕೇರ್ ಪ್ರೋಮೋ ಹೊಸಕೋಟೆ ಈ ಕಡೆನೇ ಮನೆಗಳು ತೋರಿಸ್ತಿರಲ್ಲ ಸರ್, ಏನು ಸರ್ ನೀವು ಈ ಕಡೆ ಬೇರೆ ಸೈಡ್ ಎಲ್ಲೂ ತೋರಿಸಲ್ಲ, ಏರಿಯಾದಲ್ಲಿ ನೀವು ನೆಲಮಂಗಲ ಸೈಡ್ ಇರ್ಬೋದು, ಪೀಣ್ಯ ಸೈಡ್ ಇರ್ಬೋದು, ಮಾಗಡಿ ರೋಡ್ ಇರ್ಬೋದು, ಈ ಥರ ಬೇರೆ ಏರಿಯಾಗಳಲ್ಲಿ ತೋರಿಸಿ ಅಂದ್ಬಿಟ್ಟು. ಸೊ ಇವತ್ತೊಂದು ಪ್ರಾಪರ್ಟಿಗೆ ಬಂದಿದ್ದೀನಿ ಇಲ್ಲಿ. ಇದು ಬಂದು ನಿಮಗೆ ಅಂದ್ರಳ್ಳಿ ಮೇನ್ ರೋಡು, ನಿಮಗೆ ಶ್ರೀ ಚಕ್ರನಗರ್ ಅನ್ನುವಂಥ ಒಂದು ಏರಿಯಾದಲ್ಲಿರುವಂಥದ್ದು ಮನೆ. ಇದು ನೋಡ್ತಾ ಇದ್ದೀರಾ, ಮನೆ ಬಂದು ನಿಮಗೆ ಇದು 15x40 ಅಂದರೆ 600 ಸ್ಕ್ವೇರ್ ಫೀಟಲ್ಲಿ ಬರುವಂಥದ್ದು ಮನೆ. ಇದು G+3 ಇರುವಂಥದ್ದು, ಅಂದರೆ ಟೋಟಲಾಗಿ 4 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಬರುವಂಥದ್ದು, ಇನ್ನು 3 ಫ್ಲೋರಲ್ಲಿ ನಿಮಗೆ ಡಬಲ್ ಬೆಡ್ರೂಮ್ ಬರುವಂಥದ್ದು, ಅದರಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಇನ್ನೊಂದು ಕಿಡ್ಸ್ ಬೆಡ್ರೂಮ್ ಬರುವಂಥದ್ದು. ಸೊ ನಿಮ್ಗೆ ಇಲ್ಲಿ ಬತ್ತು ಫೆಸಿಲಿಟೀಸ್ ಅಂತ ಹೇಳಿದ್ರೆ ನಿಮಗೆ ಕಾರ್ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗಲ್ಲಿ ಒಂದು ಕಾರ್ ನಿಲ್ಲಿಸ್ಬೋದು ದೊಡ್ಡದು, ಹಾಗೆ ಒಂದು 4 ಟೂ ವೀಲರ್ಗಳು ನಿಲ್ಲಿಸ್ಬೋದು. ಇಲ್ಲಿ ಬೋರ್ ಬಂದು ನಿಮಗೆ 710 ಅಡಿ ಬೋರು ಡೆಪ್ತ್ ಹೋಗಿರುವಂಥದ್ದು. ನಿಮಗೆ ಇಲ್ಲಿ 3.5 ಇಂಚಸ್ ನೀರು ಸಿಕ್ಕಿದೆ. 680 ಅಡಿಗೆ ಇಲ್ಲಿ ಕಂಪ್ಲೀಟಾಗಿ ಹೋಗಿ ಬೋರ್ ಬಿಟ್ಟಿರುವಂಥದ್ದನ್ನು, ಅಂದರೆ ನಿಮಗೆ ನೀರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಸಂಪ್ ಬತ್ತು ಅಂತ ಹೇಳಿದ್ರೆ ನಿಮಗೆ 10,000 ಲೀಟರು ನಿಮಗೆ ಸಂಪ್ ಇರುವಂಥದ್ದು, ನಿಮಗೆ ಸ್ಟೋರೇಜು ಅದಾಯಿತು ಅಂತಾರೆ. ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತಿರೋದು, ಡಬಲ್ ಮೆಶ್ನ ಯೂಸ್ ಮಾಡಿದ್ದಾರೆ ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಬಿಲ್ಡಿಂಗಲ್ಲಿ. ಜೊತೆಗೆ 600 ಸ್ಕ್ವೇರ್ ಫೀಟ್ ಇದ್ರೂ ಕೂಡ ಇಲ್ಲಿ ನಿಮಗೆ 8 ಪಿಲ್ಲರ್ನ ಯೂಸ್ ಮಾಡಿರೋಂಥದ್ದು. ಕಾಮನ್ ಆಗಿ ನಿಮಗೆ ಡಮ್ಮಿ ಪಿಲ್ಲರ್ಗಳು ಯೂಸ್ ಮಾಡ್ತಾರೆ, ಮೇಯ್ನ್ ಒಂದು 4-6 ಪಿಲ್ಲರ್ ಯೂಸ್ ಮಾಡುವಂಥದ್ದು, ಅದಾದಮೇಲೆ ಡಮ್ಮಿ ಪಿಲ್ಲರ್ ಯೂಸ್ ಮಾಡ್ತಾರೆ. ಬಟ್ ಇವರು ಆ ಥರ ಮಾಡಿರುವಂಥದ್ದಲ್ಲ, ಇವರು ಕಂಪ್ಲೀಟಾಗಿ 8 ಒರಿಜಿನಲ್ ಪಿಲ್ಲರ್ಸ್ಗಳು ಇವ್ರು ಮಾಡಿರುವಂಥದ್ದು ನಿಮಗೆ ಇಲ್ಲಿ. ಸೊ ನೋಡ್ತಾ ಇದ್ದೀರಾ ನೀವು ಮನೇನ ಕಂಪ್ಲೀಟಾಗಿ ನಿಮಗೆ ಎಲ್ಲ ಥರ ಫೆಸಿಲಿಟಿ ಇರುವಂಥದ್ದು. ಇಲ್ಲಿ ಅಂದ್ರಳ್ಳಿ ಮೇನ್ ರೋಡ್ ಬಂತು ಅಂತ ನಿಮಗೆ ಬಸ್ ಬಂದು ನಿಮಗೆ 400 ಮೀಟರ್ಸಲ್ಲಿ ಸಿಗುವಂಥದ್ದು, 400 to 500 ಮೀಟರ್ ಸಿಗುವಂಥದ್ದು. ಸೊ ನಿಮಗೆ ಇಲ್ಲಿ ಪಕ್ಕದಲ್ಲೇ ನಿಮಗೆ ನೈಸ್ ರೋಡ್ ಇರುವಂಥದ್ದು ನಿಮಗೆ. ಸೊ ನೈಸ್ ರೋಡ್ ಬಂದು ನಿಮಗೆ ಕಂಪ್ಲೀಟ್ ಅಂದರೆ ಒಂದು 5ರಿಂದ 6 ನಿಮಿಷ ನಿಮಗೆ ಟೋಲ್ ಸಿಗುವಂಥದ್ದು. ಸೊ ನೆಲಮಂಗಲ ಕಡೆ ಟ್ರಾವೆಲ್ ಮಾಡುವಂಥವ್ರು ಇರ್ಬೋದು, ಎಲೆಕ್ಟ್ರಾನ್ ಸಿಟಿ ಹೋಗುವಂಥವ್ರು, ಹೊಸೂರು ಹೋಗುವಂಥವ್ರಿಗೆ ನಿಮಗೆ ಡೈರೆಕ್ಟಾಗಿ ನೈಸ್ ರೋಡ್ ಕನೆಕ್ಟಿವಿಟಿ ಇರುವಂಥದ್ದು ನಿಮಗೆ. ಇನ್ನು ಸಿಟಿ ಒಳಗಡೆ ಇರೋದ್ರಿಂದ ನಿಮಗೆ ಸ್ಕೂಲ್ಸ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಕಂಪ್ಲೀಟಾಗಿ ಎಲ್ಲನೂ ಹತ್ತಿರದಲ್ಲೇ ಕನೆಕ್ಟಿವಿಟಿ ಇರುವಂಥದ್ದು. ಜೊತೆಗೆ ಇವರು ಯೂಸ್ ಮಾಡಿರೋಂಥ ಮೆಟೀರಿಯಲ್ ಕಂಪ್ಲೀಟು ಪ್ರೀಮಿಯಮಾಗಿ ಯೂಸ್ ಮಾಡಿರುವಂಥದ್ದು. ಸೊ 15 ತಿಂಗಳು ಟೈಮ್ ಸ್ಪ್ಯಾನ್ ತೊಗೊಂಡಿದ್ದಾರೆ ಇವರು. ಆ ಟೈಮ್ ಸ್ಪ್ಯಾನ್ ಏನಕ್ಕೆ ಅಂದರೆ ಟ್ರೆಡಿಷನಲ್ ವೇಲಿ ಇವರು ಕಂಪ್ಲೀಟಾಗಿ ಕ್ಯೂರಿಂಗ್ ಇರ್ಬೋದು, ಇಲ್ಲಿ ನಿಂಟ್ಲು ಲೆವೆಲ್ ಇರ್ಬೋದು, ಎಲ್ಲ ಅದನ್ನು ಟ್ರೆಡಿಷನಲ್ ಲೆವೆಲಲ್ಲೇ ಬಂದಿರೋದಕ್ಕೆ 15 ತಿಂಗಳು ಟೈಮ್ ತಗೊಂಡಿರೋದು. ಕಾಮನ್ ಆಗಿ ನಿಮಗೆ 4 ತಿಂಗಳು 5 ತಿಂಗಳಿಗೆಲ್ಲ ಬಿಲ್ಡಿಂಗ್ಗಳು ಎದುರಿಸ್ಬಿಡ್ತಾರೆ. ಸೊ ನಿಮಗೆ ನೀವು ನಿಂತು ಮನೆ ಕಟ್ಸಿದ್ರೆ ಯಾವ ರೀತಿ ಕ್ವಾಲಿಟಿಯ ಮನೆ ಬರುತ್ತೆ ಆ ಥರ ಮನೆ ಬೇಕು ಅಂತ ಹೇಳಿದ್ರೆ ಈ ಪ್ರಾಪರ್ಟಿನ ನೀವು ನೋಡ್ಬೋದು ನೀವು. ಈ ಪ್ರಾಪರ್ಟಿದು ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ದೀರಾ, 1,04,00,000. ಇದೇನಪ್ಪ 40 ಲಕ್ಷ ಇದ್ರೆ ಸಾಕು ಈ ಪ್ರಾಪರ್ಟಿ ನಿಮ್ದಾಗುತ್ತೆ ಅಂತ ಅಂದ್ಬಿಟ್ಟು 1,04,00,000 ಅಂತಿದ್ದಾನೆ ಅಂತ ಅನ್ಕೋಬೇಡಿ. 40 ಲಕ್ಷ ನಿಮ್ಮ ಕೈಲಿತ್ತು ಅಂತ ಹೇಳಿದ್ರೆ ಉಳಿದಿರೋದು ಲೋನ್ ಆಗುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ 60ರಿಂದ 70% ಲೋನ್ ಆಗುತ್ತೆ. ಸೊ ಈ ವಿಡಿಯೋದ ಕಂಪ್ಲೀಟ್ ವಿಡಿಯೋ ಬಂದು ನಿಮಗೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಲಾಂಗ್ ವಿಡಿಯೋ ಇರುತ್ತೆ. ಕಂಪ್ಲೀಟಾಗಿ ಮನೆ ವಾಕ್ ಓವರ್ ಇರ್ಬೋದು, ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಆ ವಿಡಿಯೋದಲ್ಲಿ ನೋಡ್ಬೋದು ನೀವು. ಈ ವಿಡಿಯೋ ನೋಡಿ ನಿಮಗೆ ಮನೆ ತಗೋಬೇಕು ಅಂತ ಆಸೆ ಇದ್ರು ತಗೊಳಕ್ಕಾಗ್ತಿಲ್ವಾ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ ಅವರು ತಗೊಳ್ಳೋವಂಥವ್ರು ಇದ್ದಾರಾ, ತಗೊಳ್ಳೋಂಥ ಕೆಪಾಬಿಲಿಟಿ ಇದ್ದು ನೋಡ್ತಾ ಇರೋವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮದು ಯೂಟ್ಯೂಬು, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ನ ನೀವು ಲೈಕು, ಶೇರು, ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ.